ನೀವು ಹೇಳಿದ್ರೆ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸಿದ್ಧ. ಕಾರ್ಯಕರ್ತರ ಸಭೆಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅಚ್ಚರಿಯ ಮಾತುಗಳನ್ನು ಆಡಿದ್ದಾರೆ. ರಾಜೀನಾಮೆ ಮಾತನಾಡಿದ್ದಾರೆ ಪರಮೇಶ್ವರ್. ಯಾಕೆ ಈ ಟೈಮ್ನಲ್ಲಿ ಈ ಮಾತು ಬಂತು ಪರಮೇಶ್ವರ್ ಬಾಯಿಂದ? ಕಾರ್ಯಕರ್ತರು ಕೂಡ ಕೆಲ ಕಾಲ ದಿಗ್ಭ್ರಾಂತರಾದರು. ತುಮಕೂರಿನ ಕೊರಟಗೆರೆಯ ರಾಜು ಭವನದಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಇತ್ತೀಚೆಗೆ ಕ್ಷೇತ್ರದ ಕಾರ್ಯಕರ್ತರೊಂದಿಗೆ ಬೆರೆಯೋಕೆ ನಂಗೆ ಆಗ್ತಾ ಇಲ್ಲ, ಅಂದರೆ ಟೈಮ್ ಕೊಡೋಕೆ ಆಗ್ತಾ ಇಲ್ಲ, ನಿಮ್ಮ ಮನಸ್ಸಿನ ಆಕಾಂಕ್ಷೆಯಂತೆ ಸ್ಪಂದಿಸೋಕೆ ಸಾಧ್ಯ ಆಗ್ತಾ ಇಲ್ಲ ನನಗೆ. ಕಾರ್ಯಕರ್ತರ ಬಳಿ ಕ್ಷಮೆ ಕೇಳಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಪರಮೇಶ್ವರ್ ಹೇಳಿಕೆಯಿಂದ ಕಾರ್ಯಕರ್ತರು ಕೆಲ ಕಾಲ ಗೊಂದಲಕ್ಕೀಡಾದ್ರು, ವಿಚಲಿತರಾದ್ರು. ತಕ್ಷಣ ರಾಜೀನಾಮೆ ಕೊಡೋದು ಬೇಡ ಅಂತ ಅಭಿಮಾನಿಗಳು ಅಲ್ಲಿ ಅವರಿಗೆ ಒತ್ತಾಯವನ್ನ ಮಾಡಿದ್ರು. ನೋಡಿ, ಪರಮೇಶ್ವರ್ ಅವರು ರಾಜೀನಾಮೆಯ ಮಾತುಗಳನ್ನು ಆಡಿದ್ದಾರೆ. ಯಾಕೆ ಬಂತು ಈ ಮಾತು? ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಪವರ್ ಶೇರಿಂಗ್ ಬಗ್ಗೆ ಚರ್ಚೆ ನಡೀತಾ ಇರುವಂತಹ ಬೆನ್ನಲ್ಲೇ ನೋಡಿ, ಮುಖ್ಯಮಂತ್ರಿಯ ಪ್ರಬಲ ಆಕಾಂಕ್ಷಿಗಳಲ್ಲಿ ದಲಿತ ಸಮುದಾಯದ ಕೋಟಾದಲ್ಲಿ ಪರಮೇಶ್ವರ್ ಕೂಡ ಮುಂಚೂಣಿಲಿರುವಂಥ ನಾಯಕರು. ಅವರ ಅಭಿಮಾನಿಗಳು ಜೊತೆಗೆ ಅವ್ರ ಕಾರ್ಯಕರ್ತರ ಒತ್ತಾಸೆ ಕೂಡ ಇದೆ. ಅವರ ಒಂದು ಬಹಳ ವರ್ಷಗಳ ಕನಸು ಕೂಡ ಇದೆ ಮುಖ್ಯಮಂತ್ರಿಗಳಾಗಬೇಕು ಅಂತೇಳಿ. ಆ ಹಿನ್ನೆಲೆಯಲ್ಲಿ ಅದು ಸಾಧ್ಯ ಆಗ್ತಿಲ್ಲ ಅನ್ನುವಂಥ ಕಾರಣಕ್ಕೆ ಪರಮೇಶ್ವರ್ ಈ ರೀತಿಯಾಗಿ ಹೇಳಿದ್ರ, ಅಥವಾ ಅಲ್ಲಿ ಕೊರಟಗೆರೆಯಲ್ಲಿ ಶಾಸಕರಾಗಿ ಆಯ್ಕೆ ಆದ ಮೇಲೆ ಈಗ ಮಂತ್ರಿ ಏನಾಗಿದ್ದಾರೆ ಅವ್ರಿಗೆ ಟೈಮ್ ಕೊಡೋಕ್ಕಾಗದೆ, ಸ್ಪಂದಿಸೋಕ್ಕಾಗದೆ, ಹೆಚ್ಚಿನ ಸಮಯವನ್ನು ಅಲ್ಲಿ ಕಳೆಯೋಕ್ಕಾಗದೆ ಈ ರೀತಿ ರಾಜೀನಾಮೆಯ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರೆ ಗೊತ್ತಿಲ್ಲ. ಬಟ್ ಈ ಹೇಳಿಕೆಯನ್ನು ಕೊಡ್ತಾ ಇದ್ದಂತೆ ಕೆಲ ಕಾಲ ಕಾರ್ಯಕರ್ತರಲ್ಲಿ ಗೊಂದಲ, ಕಸಿಬಿಸಿ ಉಂಟಾಗಿದ್ದಂತೂ ನಿಜ. ಅದಾದಮೇಲೆ ಸದ್ಯಕ್ಕೆ ರಾಜೀನಾಮೆ ಕೊಡೋದು ಬೇಡ ಅಂತ ಕಾರ್ಯಕರ್ತರಲ್ಲಿ ಮನವಿಯನ್ನು ಮಾಡಿಕೊಳ್ತಾರೆ. ಯಾರ್ಯಾರು ಎಸ್ಟೇಟ್ ಫೀಸೆ ತಿರುವಿದ್ದೀರಾ ಅಂತ ನಂಗೆ ಗೊತ್ತಿಲ್ವಾ? ಒಂದಿಷ್ಟು ನಿರಾಶೆ ಆಗಿರ್ಬೋದು. ನಮ್ಮ ಕೈಗೆ ಸಿಕ್ಕೋದಿಲ್ಲ, ಪಂಚಾಯತಿಗೆ ಬರಲಿಲ್ಲ, ಅಥವಾ ನನ್ನ ಮಾತಾಡಿಸ್ಲಿಲ್ಲ, ಇದೆಲ್ಲ ಅನ್ಸುತ್ತೆ. ನಿಮಗೂ ಅನ್ಸುತ್ತೆ, ನನಗೂ ಒಂದೊಂದ್ಸರಿ ಅನ್ಸುತ್ತೆ. ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ. ನಾಟಕಕ್ಕೆ ಹೋಗ್ಬೇಕಾಗಿತ್ತು, ಅಲ್ಲಿ ಹಾಡು ಹೇಳ್ಬೇಕಾಗಿತ್ತು, ಜಾತ್ರೆಗೆ ಹೋಗ್ಬೇಕಾಗಿತ್ತು ಅಂತ ನನಗೂ ಅನ್ಸುತ್ತೆ. ಆದ್ರೆ ಸಮಯ ನನ್ನ ಕೈಲಿದೆ. ನೀವೆಲ್ಲ ದೊಡ್ಡ ಮನ್ಸು ಮಾಡಿ ಒಂದೇ ಮಾತಿನಲ್ಲಿ ಹೇಳ್ಬಿಟ್ರೆ ನಾಳೆ ರಾಜೀನಾಮೆ ಕೊಡ್ತೀನಿ. ಅವಾಗ ನಾನು ನಿಮ್ ಜೊತೆಲಿ ಮುಖ್ಯಮಂತ್ರಿ ಆಗಬೇಕು. ನನಗೆ ಎಲ್ಲ ಬಂಡವಾಳನೂ ಗೊತ್ತಿದೆ. ಸುಮ್ಮನೆ ಮಾತಾಡಿದ್ರೆ ನಾನು ಮಾತಾಡ್ಬಿಡ್ತೀನಿ. ಸುಮ್ಮನೆ ಇಟ್ಬಿಡ್ರಿ, ಆಯ್ತಾ? ಯಾರ್ಯಾರು ಎಸ್ಟೇಟ್ ಫೀಸೆ ತಿರುವಿದ್ದೀರಾ ಅಂತ ನಂಗೆ ಗೊತ್ತಿಲ್ವಾ? ಒಂದಿಷ್ಟು